ಶಕ್ತಿಯ ಆರಾಧನೆಯ ನವರಾತ್ರಿ ಹಬ್ಬ ಮತ್ತೆ ಸಂಭ್ರಮದೊಂದಿಗೆ ಬಂದಿದೆ. ಜಿಲ್ಲೆಯಾದ್ಯಂತ ದೇವಿ ದೇವಾಲಯಗಳಲ್ಲಿ ಭಕ್ತರ ಭಕ್ತಿ ಸಡಗರ ಸಂಭ್ರಮ ಮನೆ ಮಾಡಿದ್ದು ಆರಾಧನೆಯ ಪರ್ವಕ್ಕೆ ಚಾಲನೆ ದೊರೆತಿದೆ. ಶರನ್ನವರಾತ್ರಿ ಪ್ರಯುಕ್ತ ದಿನನಿತ್ಯವೂ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ವಿಶೇಷವಾಗಿ ಇತಿಹಾಸ ಪ್ರಸಿದ್ಧ ಮುಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಾಗಿದೆ. ಭಜನೆ, ಸಂಗೀತ, ನೃತ್ಯ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸುತ್ತಿವೆ. ಹಾಗಾದ್ರೆ ನಾವಿಂದು ಮುಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶರನ್ನವರಾತ್ರಿ ಸಂಭ್ರಮವನ್ನ ನೋಡಿಕೊಂಡು ಬರೋಣ. ನಮಸ್ತೆ, ನಾನು ಪ್ರಸಾದ್ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ. ತುಂಬಾ ಪ್ರಮುಖವಾಗಿ ನಮ್ಮ ಈ ಒಂದು ಕ್ಷೇತ್ರ ಬಪ್ಪನಾಡು ಕ್ಷೇತ್ರ ಅಂತ ಹೇಳಿ ತುಂಬಾ ಕ್ಷಣದಲ್ಲಿ ತುಂಬಾ ಸೂಕ್ಷ್ಮದಲ್ಲಿ ಹೇಳೋದಂತೆ ಭಕ್ತರು ಬರುವ ಕ್ಷೇತ್ರ ಅಂತ ಹೇಳಿ ಅದಕ್ಕೆ ಬಪ್ಪನಾಡು ಅಂತ ಸಹ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಪರ್ವಕಾಲ ನಡೀತುಂಟು. ದೇವರಿಗೆ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳು, ಕ್ಷೇತ್ರದಲ್ಲಿ ನಾನಾ ವಿಧವಾದಂತಹ ಸೇವೆಗಳು, ನಾನಾ ರೀತಿಯಲ್ಲಿ ಊರು ಪರವರಿಂದ ಭಕ್ತಾದಿಗಳು ಮಹಾದೇವಿಯ ದರ್ಶನವನ್ನು ಪಡೆಯಲಿಕ್ಕೆ ವಿಶೇಷವಾಗಿ ಈ ಸಮಯದಲ್ಲಿ ಬಂದು ದೇವರ ಸನ್ನಿಧಾನಕ್ಕೆ ಬಂದು ದೇವರ ಅನುಗ್ರಹವನ್ನು ಪಡೆಯುವಂತಹ ವಿಚಾರಗಳೆಲ್ಲ ನಡೀತದೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರಮುಖವಾಗಿ ದಿನನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ದೇವರಿಗೆ ಉಷಕಾಲ ಪೂಜೆಗಳಿಂದ ನಾನಾ ರೀತಿಯಂತಹ ಪೂಜೆಗಳಲ್ಲಿದ್ದು ಅಲಂಕಾರ ಪೂಜೆವರೆಗೆ ವಿಶೇಷವಾದಂತಹ ಸೇವೆಗಳು ನಡೀತದೆ. ಹಾಗೇನೆ ಭಕ್ತಾದಿಗಳಿಗೆಲ್ಲ ಅವಕಾಶ ಆಗ್ಬೇಕು ಅಂತ ಹೇಳಿ ಚಂಡಿಕಾಯಾಗ ಸೇವೆ ಸಹ ನಡೀತದೆ. ಅದರಲ್ಲಿ ಇನ್ನೊಂದು ಪ್ರಾಮುಖ್ಯತೆ ಅಂತ ಹೇಳಿದ್ರೆ 2 ಚಂಡಿಕೋಮ ಈ ಕ್ಷೇತ್ರದಲ್ಲಿ ನಡೀತದೆ. ಒಂದು ಪ್ರಾತಃ ಕಾಲ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ. ಅದು ಬಂದಂತಹ ಭಕ್ತಾದಿಗಳಿಗೆ ಅವರವರ ಅನುಕೂಲತೆ ಇಟ್ಟುಕೊಂಡು ದೇವರಿಗೆ ಸೇವೆ ಸಲ್ಲಿಸುವ ಹಾಗೆ. ಮತ್ತೊಂದು 9:30ರಿಂದ 12 ಗಂಟೆ ತನಕ ನಡೆಯುವಂತಹ ಸೇವೆ, ಅದು ಶಾಶ್ವತವಾದಂತಹ ಸೇವೆ. ಪೂರ್ವಭಾವಿಯಾಗಿ ಸುಮಾರು ವರ್ಷಗಳ ಹಿಂದೆನೆ ಈ ಒಂದು ಸನ್ನಿಧಾನದಲ್ಲಿ ಈ ಒಂದೊಂದೊಂದು ದಿನ ಅವರ ಲೆಕ್ಕದಲ್ಲೇ ಚಂಡಿಕೋಮ ಆಗ್ಬೇಕು ಅಂತ ಹೇಳಿ ಶಾಶ್ವತವಾಗಿ ಆ ಸಂಪತ್ತನ್ನು ದೇಣಿಗೆಗೆ ಸಲ್ಲಿಸಿದ್ದಾರೆ. ಅವರ ಉದ್ದೇಶವಾಗಿ ಸಹ ನಡೆಯುವಂತಹ ಚಂಡಿಕಾಯಾಗ. ಹಾಗೆ ಮಧ್ಯಾಹ್ನದ ಪ್ರಸನ್ನ ಕಾಲದಲ್ಲಿ ದೇವರಿಗೆ ವಿಶೇಷವಾಗಿ ನೈವೇದ್ಯ ಸಮರ್ಪಣೆಯಾಗಿ ಮಹಾಪೂಜೆ ಸಮರ್ಪಣೆಯಂತಹ ಮಹಾ ನೈವೇದ್ಯ, ಅದೇ ರೂಪವಾಗಿ ದೇವರಿಗೆ ಭಕ್ತಾದಿಗಳೆಲ್ಲ ಪೋಷಣೆಗೆ ಹೋಗುವಂತಹ ಅನ್ನ ಸಂತರ್ಪಣೆ ಈ ಒಂದು ಚಂಡಿಕಾಯಾಗ ಆಗುವಂತಹ ಸಮಯದಲ್ಲಿ ಅಥವಾ ಪ್ರಾತಃ ಕಾಲದ ಪೂಜೆಯಿಂದ ಮಧ್ಯಾಹ್ನದ ಪೂಜೆ ಪೂರ್ವಭಾವಿಯಾಗಿ ನಾನಾ ರೀತಿಯಂತಹ ಭಕ್ತಾದಿಗಳಿಗೆ ಕ್ಷೇತ್ರದಲ್ಲಿ ನಾನಾ ವಿಧವಾದಂತಹ ಸೇವೆಗಳೆಲ್ಲ ಉಂಟು. ಅರ್ಚನಾದಿ ಸೇವೆ ಆಗ್ಬೋದು, ಹೂವಿನ ಪೂಜೆ ಆಗ್ಬೋದು, ದುರ್ಗಾ ನಮಸ್ಕಾರ ಇತ್ಯಾದಿಗಳಾಗ್ಬೋದು, ಸರ್ವ ಸೇವೆಗಳಾಗ್ಬೋದು, ಅಥವಾ ಭಕ್ತಾದಿಗಳು ಸ್ವಯಂ ಬಂದಿಲ್ಲೇ ಸೇವೆ ಮಾಡ್ಲಿಕ್ಕೆ ಸಹ ಅವಕಾಶಗಳು ಉಂಟು. ಯಥಾಶಕ್ತಿ ಆದಂತಹ ನೃತ್ಯ ಸೇವೆ ಆಗಿರಲಿ ಅಥವಾ ಪ್ರಮುಖವಾಗಿ ಭಜನೆ ಮುಖಾಂತರವಾಗಿ ಬಂದು ಸೇವೆ ಮಾಡುವಂತಹ ಅವಕಾಶಗಳು ಸಹ ಉಂಟು. ಹಾಗೆ ಪ್ರಸನ್ನ ಕಾಲದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುವಂತಹ ಸಮಯದಲ್ಲಿ ಸಹ ಅಷ್ಟೇ ಊರಿನ ಪರವಿನಂತಹ ಒಂದು ಮಂಡಳಿಗೆ ಅಥವಾ ಇಂತಹ ಟೀಮ್ನಲ್ಲಿ ತಂಡಗಳಿಗೆಲ್ಲ ಇಲ್ಲಿ ಬಡಿಸುವಂತಹ ವ್ಯವಸ್ಥೆ, ನಮ್ಗೆ ಸಹ ಶಕ್ತಿ ಅನುಸಾರ ಸೇವೆ ಮಾಡ್ಲಿಕ್ಕೆ ಸಹ ಅವಕಾಶ ಉಂಟು. ಅದು ಸಹ ಒಂದು ಪ್ರಮುಖವಾಗಿ ನವರಾತ್ರಿ ಪರ್ವ ಕಾಲದಲ್ಲಿ ಎಲ್ಲರಿಗೂ ಒಂದು ಸೇವೆ ಮಾಡ್ಲಿಕ್ಕೆ ಬರುವಂತಹ ಒಂದು ಅವಕಾಶ. ಹಾಗೆ ಸಂಜೆಯ ಕಾಲದಲ್ಲಿ ನಾನಾ ವಿಧವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಮ್ಮೊಮ್ಮೆ ಸಂಗೀತ, ಒಮ್ಮೊಮ್ಮೆ ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು, ಇಂತಹ ಹಲವು ರೀತಿಯಾದಂತಹ ಮನೋರಂಜನೆ ಕಾರ್ಯಕ್ರಮಗಳು ಸಹ ಈ ಕ್ಷೇತ್ರದಲ್ಲಿ ನಡೀತದೆ. ನವರಾತ್ರಿಯ ವಿಶೇಷವಾದಂತಹ 9 ದಿವಸದಲ್ಲಿ ಪ್ರತಿಯೊಂದು ಸೂಕ್ಷ್ಮವಾದಂತಹ ತುಂಬಾ ಪ್ರಮುಖವಾದಂತಹ ಸೇವೆ ಅಂತ ಕೇಳಿದ್ರೆ ಅದು ಶ್ರೀರಂಗ ಪೂಜೆ ಸೇವೆ ಅಂತ. ಅದು ನಮ್ಗೆ ಪ್ರಮುಖವಾಗಿ ದೇವಸ್ಥಾನದ ಭಂಡಾರದ ವತಿಯಿಂದಾನೇ ಆಗುದು. ಅದೇ ನಮ್ಗೆ ಪ್ರಸನ್ನ ಪೂಜೆ ಅಂತ. ಹಾಗಾಗಿ ರಾತ್ರಿಯ ಸಮಯದಲ್ಲಿ ಸಂಧ್ಯಾ ಕಾಲದಲ್ಲಿ ದೇವರಿಗೆ ಮತ್ತೊಮ್ಮೆ ಅಭಿಷೇಕ ಆಗ್ತದೆ. ಸ್ವರ್ಣ ಆಭರಣಗಳಿಂದ ಹೂವಿಂದ ಮತ್ತೊಮ್ಮೆ ದೇವರಿಗೆ ಅಲಂಕಾರ ಆಗ್ತದೆ. ಅಲಂಕಾರ ಹಾಕಿ ದೇವರಿಗೆ ವಿಶೇಷವಾಗಿ ರಂಗಪೂಜೆ ಆಗ್ತದೆ. ರಂಗಪೂಜೆ ಆದ ನಂತರ ಪ್ರಸನ್ನವಾಗಿ ಎಲ್ಲರಿಗೆ ಸಹ ಬೇಕಿದ್ದಂತಹ ವ್ಯವಸ್ಥೆಗಳನ್ನು ಉಂಟು. ಹಾಗೆ 1 ದಿನದ ಅವಧಿಯಲ್ಲಿ ಈ ನವರಾತ್ರಿ ಕಾಲದಲ್ಲಿ ಇಂತಹ ಸೇವೆಗಳೆಲ್ಲ ಮಾಡ್ಲಿಕ್ಕೆ ಸೇವೆಗಳಿರುವಂತಹ ಈ ಒಂದು ವಿಶೇಷವಾದಂತಹ ಒಂದು ಸನ್ನಿಧಾನ. ಅಷ್ಟೇ ಅಲ್ಲದೆ ಭಕ್ತಾದಿಗಳು ಸಹ ಅವರವರ ಯಥಾಶಕ್ತಿಯಾದಂತಹ ಸೇವೆ ಸಮರ್ಪಣೆ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ. ಕೆಲವರು ಅವರವರ ಮನೆಯಿಂದ ಹೂವನ್ನು ಕಟ್ಟಿ ತಂದು ತರ್ತಾರೆ, ಅಥವಾ ಕೆಲವರು ಮನೆಯಲ್ಲಿ ಆದಂತಹ ಬಿಡು ಪುಷ್ಪವನ್ನು ಬಂದು ಸಹ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅಥವಾ ದೇವರಿಗೆ ಸಾನ್ನಿಧ್ಯ ಅಭಿವೃದ್ಧಿ ಆಗ್ಬೇಕು, ಅವರಿಗೆ ಸಹ ಬೇಕಿದ್ದಂತಹ ಅನುಗ್ರಹ ಆಗ್ಬೇಕು ಅಂತ ಹೇಳಿ ವೃತಾಚರಣೆ ಮಾಡುವಂತಹ ಸೂಕ್ಷ್ಮ ಭಕ್ತಾದಿಗಳೆಲ್ಲ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಬಂದು ಈ ಸಮಯದಲ್ಲಿ ಮಾಡುವಂತಹ ಅವಕಾಶಗಳು.